ಚಿಲಿಪಿಲಿ ಹಕ್ಕಿಗಳಂತೆ ಹಾರುವೆ ನಾನು ಮನಸ್ಸಲಿ ಸಂತಸ ತಂದಿದೆ ಬಾನು ವಿಶೇಷವಾದ ಸಡಗರ ವಿನೂತನ ಈ ಸಂಗಮ ವರ್ಣರಂಜಿತ ಅನುಭವ ಆರಂಭವಾಗಿದೆ ಹೊಸಯುಗ ಚಿಲಿಪಿಲಿ ಹಕ್ಕಿಗಳಂತೆ ಹಾರುವೆ ನಾನು ಅಮ್ಮ ಅಮ್ಮ ನನ್ ಬ್ರಷ್ಗೆ ಪೇಸ್ಟ್ ಕೊಡಮ್ಮ. ಸುಮಾ ಎದ್ಬಿಟ್ಯಾ? ಬಂದೆ ಬಂದೆ ಇರು. ಅಯ್ಯೋ ಅಮ್ಮ ಕಾಲು ಅಮ್ಮ ಕಾಲು ಅಮ್ಮ ಅಮ್ಮ ಅಯ್ಯೋ ನಾ ಬರ್ತೆ ಅಂತ ಹೇಳಿದ್ನಲ್ಲ ಸುಮಾ. ನೀ ಯಾಕೆ ಬರ್ಲಿಕ್ಕೆ ಹೋದ? ಕರ್ತಿದ್ದೆ ನಾನೇ ಬರ್ತಿರ್ಲಿಲ್ಲ. ಎಂತ ಸಾಯ್ತರ ನಿದ್ರೆ ಮಾಡೋಕು ಕೊಟ್ಟು ಸಾವುದಿಲ್ಲ. ಅಲ್ಲ ಯಾರು ಸತ್ತೋದ್ರೊಳಗೆ ಕೂಗ್ತಿದ್ರಲ್ಲಿ ಸಾಯುಕ್ಕೆ ನಿದ್ರೆ ಮಾಡೋಕು ಕೊಟ್ಟು ಸಾವುದಿಲ್ಲ. ಮೊದ್ಲೇ ಹೇಳಿದ್ದೆ ನಿಂಗೆ ಒಬ್ಳೆ ಹೊರ ಬರ್ಬೇಡ ಹೇಳಿ. ಈಗ ನೋಡು ಒಬ್ಳೆ ಬಂದು ಏನ್ ಮಾಡ್ಕೊಂಡೆ ಹೇಳಿ. ಮೊದ್ಲಿಕ್ಕೆ ನಿನ್ ಕಾಲ್ ಸರಿ ಇಲ್ಲ. ನನ್ನ ಮಾತಲ್ಲಿ ಎಲ್ಲಿ ಕೇಳ್ತೇನೆ ನೀನು ಇರ್ಲಿ ಬಿಡಣ್ಣ, ಇದೇನ್ ನನಗೆ ಹೊಸದಲ್ಲ. ನನ್ನ ಕಾಲ್ ಸರಿ ಆಗೋವರೆಗೂ ನಾನು ಹೇಳೋದು ಬೀಳೋದು ನೀವು ಗಾಬರಿಯಿಂದ ಓಡ್ ಬರೋದು ಇದ್ದಿದ್ದೇ ಬಿಡಿ. ಕಾಲ್ ಆಪರೇಷನ್ಗೆ ಯಾವಾಗ ಭಾಗ್ಯ ಕೊಡ್ತಾನೋ ಗೊತ್ತಿಲ್ಲ. ಆ ಭಾಗ್ಯ ನನ್ನ ಸತ್ಮೇಲೆ ಬರುತ್ತೆ. ಹಾಗೆಲ್ಲ ಮಾತಾಡ್ಬಿಡ್ವೆ. ಬಿಡ್ತೋಳು ಎಷ್ಟೇ ಕಷ್ಟ ಆಗ್ಲಿ ನಿನ್ ಕನಸನ್ನ ಈಡೇರಿಸ್ತೆ. ಎಂತ ಇಲ್ಲ ತಂಗಿ, ನಿನ್ ಕಾಲ ಆಪರೇಷನ್ ಮಾಡಿಸಿದ್ರೆ ಎಲ್ಲ ಸರಿ ಆಗ್ತದೆ. ನೀನ್ ತಲೆ ಬಿಸಿ ಮಾಡ್ಕೊಳ್ಬೇಡ. ಆದ್ರೆ ಎಂತ ಮಾಡೋದು ನೋಡು, ಈಗ ಕಾಲ ಆಪರೇಷನ್ ಬೇಕಾಗುವಷ್ಟು ಹಣ ನಮ್ಮ ಹತ್ರ ಇಲ್ಲ. ನಾವು ಬಡವರು. ಆದ್ರೆ ನೀನ್ ಚಿಂತೆ ಮಾಡಬೇಡ. ನನ್ನ ಜೀವ ಇರೋದ್ರೊಳಗೂ ಎಲ್ಲಿಂದಾದ್ರೂ ಹಣ ತಂದು ನಿನ್ನ ಕಾಲು ಸರಿ ಮಾಡಿಸ್ತೆ. ನಿನ್ ಕನಸನ್ನು ಈಡೇರಿಸ್ತೆ. ಆಯ್ತಾ? ಅಣ್ಣ, ನನ್ನ ಕಾಲ್ ಆಪರೇಷನ್ಗೆ ಎಷ್ಟು ದುಡ್ಡು ಬೇಕಂತೆ? ಅದೆಲ್ಲ ನಿನ್ಗೆ ಅಂತಕ್ಕೆ. ನೀ ಸುಮ್ಮನಿರು. ನಿನಗೆ ನಿನ್ನ ಕಾಲು ಸರಿ ಆಗ್ಬೇಕಲ್ಲ, ಅದೆಷ್ಟೇ ಹಣ ಖರ್ಚಾದ್ರೂ ನಿನ್ನಣ್ಣ ನಾವನೇ. ನೀನು ತಲೆ ಕೆಡಿಸ್ಕೋಬೇಡ. 10 ಮನೆ ಬೇಡಾದ್ರೂ ಎಲ್ಲಿಂದಾದ್ರೂ ದುಡ್ಡು ತಂದು ಹೆಂಗಾದ್ರೂ ಮಾಡಿ ನಿನ್ನ ಕಾಲು ಸರಿ ಮಾಡಿಸ್ತೆ. ಈಗಲೇ ಸುಮಾರು ಅಲ್ಲಿ ಇಲ್ಲಿ ದುಡ್ದು ಸ್ವಲ್ಪ ಹಣನ ತಂದಿಟ್ಟನೆ. ಆಯ್ತಣ್ಣ, ನಿನ್ನ ಮೇಲೆ ನಂಬಿಕೆ ಇದೆ. ಈಗ ಎಂತ ಮಾಡಲಿ? ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರಲಿ? ತಂಗಿ ನೋಡಿದ್ರೆ ಕಾಲಿಲ್ಲದೆ ದಿನ ಕಣ್ಣೀರು ಹಾಕ್ತಾಳೆ. ಎಲ್ಲಾದರೂ ಬೇರೆಯವ್ರಿಗೆ ಹೋಗಿ ಕೆಲಸ ಮಾಡುವ ಅಂದರೆ ಅಪ್ಪ ಇಲ್ಲಿ ಕುಡ್ದು ದಿನ ಅಮ್ಮನಿಗೆ ತ್ರಾಸು ಕೊಡ್ತಾನೆ. ಜೀವನ ಮಾಡೋದಕ್ಕೂ ದುಡ್ಡು ಕೊಡೋದಿಲ್ಲ. ಎಂತ ಮಾಡೋದು ಹೇಳೋ ಗೊತ್ತಾಗೋದಿಲ್ಲ. ಹಾಂ, ಅವ್ರ ಹತ್ರ ಕೇಳಿದ್ರೆ ದುಡ್ಡು ಸಿಗ್ಬೋದೇನ? ಅವ್ರ ಹತ್ರ ಕೇಳ್ತೆ. ಇದಕ್ಕೂ ಕೈ ಹಾಕದ್ನ. ಅಪ್ಪ ಅಪ್ಪ ಅಪ್ಪ, ನೀ ಮನುಷ್ಯಲ್ಲ ನೀನು. ತಂಗಿ ಕಾಲು ಆಪರೇಷನ್ ತಂದು ದುಡ್ಡಲ್ಲಿ ಹೆಂಡ ಕುಡಿತಿತ್ತಿಲ್ಲ. ನೀನಲ್ಲ ದುಡ್ಡು ಕತ್ತಲ್ಲಿ ಮೋಲ್ಟಿ ಮಗನೇ. ಎಂತಂದೆ ನೀನು? ನಾ ಕಳ್ಳ? ನೀನೇ ನಾನೇ ಕದ್ದಿದ್ದು. ಏನಂದ್ರೆ ಇವನು ಬದುಕುದಿಲ್ಲ,
ಬದುಕೋರಿಗೂ ಬಿಡುದಿಲ್ಲ. ಬೋಟಿ ಮಗ ನನ್ನ ಕಳ್ಳ ಆಯ್ತ ನನ್ನ. ಅಮ್ಮ ನಾ ಇಲ್ಲೇ ಹೋಗಿ ಬರ್ತೆ, ನನ್ ಕಾಯ್ದು ಬೇಡ, ನೀವು ಊಟ ಮಾಡಿ. ಸುಮಾ ಏನಾದ್ರು ಬೇಕಿದ್ರೆ ಅಮ್ಮನಿಗೆ ಕರಿ. ಹಾ ನಾ ಬರ್ತೆ ಅಣ್ಣ. ಹೆಡ್ರು ಹೆಡ್ರು ಯಾರ? ಓ ನೀನ ಬಾ ಕೂತ್ಕೊತಮ್ಮ ಕೂತ್ಕೊಳ. ಏನಂತವ ಭಾಳ ಅಪರೂಪಕ್ಕೆ ಬಂದಿಯಲ್ಲ. ಹೆಡ್ರೆ ನಿಮ್ಗೆ ಇನ್ನೊಂದು ಸಣ್ಣ ಸಹಾಯ ಬೇಕಾಯ್ತು. ಎಂತ ಸಹಾಯ ಆಗುವ? ಹೆಡ್ರೆ ಇದು ಹೆಡ್ರೆ ಒಂದು ಸಣ್ಣ ಓ ಅದು ಎಂತ ರಾಗ ಎಳಿತ್ಯ ಮರೆ. ಬ್ಯಾಗ್ ಹೇಳು, ನಂಗೆ ಬೇರೆ ಕೆಲ್ಸಿದ್ದು. ಹೇಳ್ರೆ ನಿಮಗೆ ಗೊತ್ತಿರಬೇಕಲ್ಲ, ನನ್ನ ತಂಗಿ ಕಾಲು ಸರಿ ಇಲ್ಲ. ಈ ವರ್ಷದೊಳಗೆ ಆಪ್ರೇಷನ್ ಮಾಡ್ಬೇಕಂತ ಡಾಕ್ಟ್ರ್ ಹೇಳಾರೆ. ಅದಕ್ಕೆ ತುಂಬ ಹಣ ಬೇಕು ಹೇಳ್ರೆ. ಅದಕ್ಕೆ ನಿಮ್ಮ ಹತ್ರ ಹಣ ಕೇಳೋಣ ಅಂತ ಬಂದೆ. ಸ್ವಲ್ಪ ಅಂದ್ರೆ ಎಷ್ಟು ಅವರೇ? ಸ್ವಲ್ಪ ಅಂದಿಲ್ಲ, ಎಷ್ಟು? ಹೇಳ್ರೆ 4 ಲಕ್ಷ ಬೇಕಾಗಿತ್ತು. ನೀವು ಹಣ ಕೊಟ್ಟರೆ ಸ್ವಲ್ಪ ಉಪಕಾರ ಆಗ್ತಿತ್ತು. 4 ಲಕ್ಷ ಕಮ್ಮಿ ದುಡ್ಡೇನ ಅದು? ಹುಡುಗಟ್ಗತ್ತೀಯ? ವಾಪಸ್ ಹೆಂಗೆ ಕೊಡ್ತೀಯ ಮರೆ ನೀನು? ಹೇಳ್ರೆ ಈ ಸಲ ಅಷ್ಟು ಬೆಳೆ ನಿಮಗೆ ಕೊಡ್ತೀನಿ ಹೇಳ್ರೆ. ಓ ಒಂದು 100 ಕ್ವಿಂಟಲ್ ಅಡಿಕೆ ಆಯ್ತು ನಿಂದು. ಅಲ್ಲ ನಿನ್ನ ಅಪ್ಪ ಆಗಾಗಲ್ಲಿ ತಂದು ಕೊಡ್ತಿದ್ದು ಇದು ಅದು ಇದು ಎಲ್ಲ ಸೇರಿದ್ರೆ ಒಂದು 2 ಕ್ವಿಂಟಲು, ಪರಮಾವಧಿ 3 ಕ್ವಿಂಟಲ್. ಅಷ್ಟರಲ್ಲಿ 4 ಲಕ್ಷ ರೂಪಾಯಿ ತೀರಿಸಲಾಗ್ತದೆ ನಾನು ಕೂಡ. ನಿನ್ನ ಮನೆ ಜಮೀನು ಅಷ್ಟು ಮಾರಾಟ ಮಾಡಿದ್ರು ನನ್ನ ದುಡ್ಡು ನಾನು 4 ಲಕ್ಷ ರೂಪಾಯಿ ನೀನು ಕೊಟ್ಟರೆ ಅದ್ರ ಅರ್ಧ ದುಡ್ಡು ಬರ್ತಿದೆ. ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಸುಮಾರು 5 ಲಕ್ಷ ರೂಪಾಯಿ ಆಗ್ತದೆ. ತಪ್ಪು ವ್ಯವಹಾರ ಅಂತಮ್ಮ, ಎಲ್ಲ ಬದಿ ನೋಡ್ಕೊ. ಹೆಗಡ್ರೆ 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 ಹಾಗೆ ಮಾತ್ರ ಹೇಳಬೇಡಿ. ನನಗೆ ಸಾಲ ಮಾಡದೆ ಗೊತ್ತಿಲ್ಲ. ತುಂಗಿಗೆ ಬೇರೆ ಮಾತು ಕೊಟ್ಟು ಬಂದಿದ್ದೀನಿ. ಹೆಗಡ್ರೆ ನಿಮ್ಮ ಕಾಲಿಗೆ ಬೇಕಾದ್ರೆ ಬರ್ತೀನಿ. ಸಾಯೋವರೆಗೂ ನಿಮ್ಮ ಮನೆ ಕೆಲಸದ ಹಾಳಾಗಿ ದುಡಿದು ನಿಮ್ಮ ಸಾಲ ತೀರಿಸ್ತೇನೆ. ಸಾಲ ಕೊಡಲ್ಲ ಅಂತ ಮಾತ್ರ ಹೇಳ್ಬೇಡಿ. ಮಾಡು, ಒಂದು 4 ಲಕ್ಷ ನನಗೆ ದುಡ್ಡು ಕೊಡೋಲಡ್ಡಿಲ್ಲ. ನೀನು ನಾಳೆಯಿಂದ ನಮ್ಮನೆ ಕೆಲಸದಾಳು ನೋಡ್ಕ. ಅವಿದ್ವಲ್ಲ ಅವ್ರಂಗೆ ಮಾಡಿದ್ರೆ ಆಗ್ತಿಲ್ಲ. ಅವು ಯಾವಾಗ ಹೆಂಡ ಕುಡಲು ದುಡ್ಡು ಬೇಕಾ ಆಗ ಕೆಲಸಕ್ಕೆ ಬಪ್ಪವು ತಿಳತ್ತಲ್ಲ. ಅವು 10 ಗಂಟೆಗೆ ಬತ್ತಾ, 12 ಗಂಟೆಗೆ ಬತ್ತಾ, ಮಧ್ಯ ಮೇಲೆ 4 ಗಂಟೆಗೆ ಬೇಕಾದ್ರೂ ಹೋಗ್ತಾ. ಹೌದಾ? ಆಗ್ತಿಲ್ಲ. ನೀನು ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಬರೋ, ರಾತ್ರಿ 8 ಗಂಟೆಗೆ ಮನೆಗೆ ಹೋಗ್ಬೋದು. ನೋಡ್ಕ, ವಿಚಾರ ಮಾಡಿ ನೋಡು. ಅಡ್ಡಿಲ್ಲ ಹೆಗಡ್ರೆ. ತಡಿ ಕೊಡ್ತೆ, ಎಂತ ಮಾಡೋದು? ನಗೋಕ್ಕೂ ಕೆಲಸಕ್ಕೆ ಜನ ಬೇಕು, ಉಪಾಯ ಇಲ್ಲ. ಸರಿ ಮಾಡಿ ಕಾಪಾಡ್ಕೊಂಡು ಮನೆಗೆ ತಗೋ. ಹುಡುಗರು ಗಟ್ಟಿ ಮಾಡೋಣ. ಮನೆ ಕಪ್ಪೊಬ್ಬರು ಮನೆ ಹೋಗ್ಬಿಟ್ಟು ಅಡಿ ತಗ. ಮತ್ತೆ ಬಂದು ದುಡ್ಡು ಕೈ ಹಿಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತು. ತಂಗಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು, ಆಪ್ರೇಷನ್ ಮಾಡಿ ಮನೆಗೆ ತಂದುಬಿಟ್ಟು ಮದ್ದು ನಿಂತ ಅಲ್ಲಗ ಇರೋದು. ಅಡ್ಡಿಲ್ಲ ಹೆಗಡ್ರೆ ಅಡ್ಡಿಲ್ಲ. ನೋಡ ಕೇಳಿದ್ದ 4 ಲಕ್ಷ ರೂಪಾಯಿ ಕೊಟ್ಬಿಟ್ರು. ಅದೇ ನಾವು ಕೇಳಿದ್ರೆ ಫಸ್ಟ್ ಕೆಲಸ ಮಾಡ್ರ ಆಮೇಲೆ ದುಡ್ಡು ಅಂತ ಹೇಳ್ತಾರೆ. ಈಗೆಲ್ಲ ಸರಿ ಹದ ಹಾಕ್ಬೇಕ, ಕೆಲ್ಸಕ್ಕೆ ಬರೋಕಿಲ್ಲ, ಗೊತ್ತಾಗ್ತದೆ. ನಡಿಯಾನೆ ಹಾಕ ಬರುವ.
ಆಪರೇಷನ್ ಮಾಡಿದ್ರೆ ಮೊದಲು ಹಾಗೆ ನಡಿಬಹುದಂತ? ತುಂಬಾ ಹಣ ಬೇಕಲ್ವೇ? ಅಣ್ಣ 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 ಇಲ್ಲಿ ಶಂಕರ ರಮೇಶ್ ಯಾರು ಬಂದ್ರ? ಶಂಕರ ರಮೇಶ್ ಅಲ್ಲ, ಅವ್ರದ್ದು ಕೈಯಂ ಜಾಗ ಇಲ್ಲೇ ಹಿಂದೆ ಮಂಡ ಹಾಕಾರೆ ನೋಡಿ, ಇಲ್ಲೇ ಹಿಂದೆ. ಎಂತಕ್ಕಾಗಿತ್ತ ತಮ್ಮ? ಅಣ್ಣ ಅಣ್ಣ ರಮೇಶ್ ಅಣ್ಣ, ನೀವು ಇಲ್ಲಿ ಇದ್ರ? ನಾವು ಅಲ್ಲೆಲ್ಲ ಹುಡ್ಕಾಡ್ ಬಂದೆ. ಎಂತಕ್ಕ? ನನ್ ದುಡ್ಡು ಕೊಡಿ ಅಣ್ಣ. ನನ್ ದುಡ್ಡು. ಯಾವ ದುಡ್ಡ? ನನ್ ದುಡ್ಡು ಕೊಡಿ ಅಣ್ಣ. ಯಾವ ದುಡ್ಡು? ನಾನು ನಿನ್ ದುಡ್ಡು ತಗೊಂಡಿಲ್ಲ ಮಾರಾಯ. ನಾನು ತಗೊಂಡಿಲ್ಲ ಅಂದ್ರೆ ಎಂತದೆ ಒಂದು ಏನ್ ಗಲಾಟೆ ನಿಂದು ಮಾರಾಯ. ನಾವು ಹೆಗ್ರ ಮನೆಯಿಂದ ಕೆಲಸ ಮಾಡ್ಕೊಂಡು ಸೀದಾ ಇಲ್ಲೇ ಬಂದಿದ್ ನಾವು. ನಿಲ್ಲ ನಿಲ್ಲ, ಎಣ್ಣೆ ಕುಡಿತೇನ? ಮಜಾ ಮಾಡ, ಮಜಾ ಮಾಡ. ಅಯ್ಯೋ ಅಣ್ಣ, ನನ್ ತಂಗಿ ಕಾಲ್ ಸರಿ ಮಾಡ್ತಿತ್ತು ದುಡ್ಡು. ನೀನು ಒಂದ್ಸರಿ ತಗೊಂಡಿಲ್ಲ ಅಂತ ಹೇಳಿದ್ರು ಗೊತ್ತಾಗಲ್ಲ ನಿನ್ಗ? ದುಡ್ಡು 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 ಅಂತ ಸುಮ್ಮನೆ ತಲೆ ಹಾಳು ಮಾಡಿ ಹೋಗ. ಆಟ ಹಾಳು ಮಾಡ್ಬೇಡ, ಹೋಗು ನೀನು. ಸುಮ್ಮನೆ ನೀವು ಕಳ್ಳರು ಹೇಳ್ತೀರಿ. ಸುಮ್ಮನೆ ಆಟ ಹೌದಾ? ಹೌದಾ? ನಿನ್ ದುಡ್ಡು ತಗೊಂಡ ಎಂತ ಮಾಡ್ತೀಯ? ಅಮ್ಮ, ತುಂಬಾ ಹಣ ಬೇಕು ಅಂದ್ಯಲ್ಲ, ತುಂಬಾ ಅಂದ್ರೆ ಎಷ್ಟಮ್ಮ? 4 ಲಕ್ಷ ಬೇಕಂತೆ. 4 ಲಕ್ಷನಾ? ಅಯ್ಯೋ ಬೇಡಮ್ಮ, ನಾನು ಹಿಂಗೆ ಎದ್ಬಿಡ್ತೀನಿ. ಅಷ್ಟೆಲ್ಲ ಹಣ ನಮ್ಗೆ ಯಾರು ಕೊಡ್ತಾರೆ? ಶಂಕರಣ್ಣ ಸಾಯಿಸಿ ಬಿಟ್ಟೇನ ತಮ್ಮ, ಜೈಲೇ ಗತಿ ಮುಗೀತು, ಇನ್ನು ನಿನಗೆ ಜೀವನ ಇಲ್ಲ. ಅಯ್ಯೋ ಶಂಕರಣ್ಣ ಜೈಲು ತಂಗೆ ಆಪರೇಷನ್. ಉರುರಾಯ ಇದನ್ನೆಲ್ಲ ಕಂಡು ಮರುಗಿತನೆಯ ಭಾಗ್ಯವೆನುದ ಆದಡೆಲೆ ಸಂಜಯನು ನೀಕೆ ಆದಿ ಸುಕೃತ ವಿಶಾಲವನವದು ಇನ್ನೂ ಬಂದಿಲ್ಲ, ಎಲ್ಲಿ ಹೋದ್ನೋ ಏನೋ, ಹೇಳೂ ಹೋಗಿಲ್ಲ.